ನೀವು ಹಾಡು ಬೆಳೆಸ್ತಾರೆ 51ನೇ ವರ್ಷದ ಹುಟ್ಟು ಹಬ್ಬಕ್ಕೆ ನೀವೆಲ್ಲ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಒಂದಿನ ಹುಟ್ಟು ಒಂದಿನ ಸಾವು ಉದ್ಯೋಗಗಳಿಗೆ ಎಷ್ಟು ನಾಟಕ ಅಭಿನಯಿಸ್ಬೇಕು ಇದ್ರೂ ನಮ್ದು ಏನೋ ಒಂದು ಪುಣ್ಯ ಈ ಜಾಗದಲ್ಲಿ ನಾವು ಬಂದು ನಮ್ಮನ್ನು ಕರೆಸಿ ಮಾತನಾಡೋಕ್ಕೆ ಅವಕಾಶ ಮಾಡ್ಕೊಡ್ತೀವಿ. ನಿಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ. ಬಂದಾಗ ಹೆಂಗೆ ಆಚರಣೆ ಆಗ್ತಾ ಇತ್ತು ಅಂತ ಅವ್ರು ಚಿಕ್ಕದ್ರಲ್ಲಿ ಅವರು ಗೊತ್ತಿದ್ದಂಗೆ ಕ್ಲಾಪ್ಗಳು ಈ ಥರ ಎಲ್ಲ ಸಮಾಧಾನವಾಗಿ ಕೇಳ್ತಿದ್ದರು. ಭಾಳ ಇದಾಗಿತ್ತು. ಇದು ನೋಡಬೇಕು ಅಂದರೆ ಮತ್ತೆ ಹುಟ್ಟು ಬರಬೇಕು. ತಪ್ಪು ಹುಟ್ಟು ಬಂದರೆ ಅದಾಗುತ್ತೆ. ಹಾಗಾಗಿ ತಪ್ಪು ಇನ್ನೊಂದು ಜನ್ಮ ಅಂತ ಇದ್ದಾಗ ಹುಟ್ಟು ಬರಲಿ, ಎಲ್ಲರ ಜೊತೆ ಬೆರೀಲಿ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ನಾವು ಬೆಟ್ಟದ ಹೂವು ಅಂತ ಒಂದು ಸಿನಿಮಾ, ಅದರಲ್ಲಿ ಭಾಳ ಚಿಕ್ಕ 2 ನಕ್ಷತ್ರ ಆಗಿರ್ಬೋದು, ಆಮೇಲೆ ಚಲಿಸುವ ಮೋಡಗಳು, ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ನಾವು ಭಕ್ತ ಪ್ರಹ್ಲಾದದಲ್ಲಿ ಹಾವು ಹಾಕೊಂಡ್ರೆ ನಾನು ಹಾಕೊಂಡ್ರೆ ಆಮೇಲೆ ಅವನ ಪಾತ್ರ ಮಾಡೋದು. ಅದು ಎಲ್ಲರಿಗೂ ಬರಲ್ಲ, ಅದು ಕೆಲವರಿಗೆ ಮಾತ್ರ. ನಿಜಕ್ಕೂ ನನಗೆ ಆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಮಸ್ಕಾರ ಅಂತ. ಅದೇ ಅವ್ರ ಬಾಲ್ಯದ ಎಲ್ಲ ಸಿನಿಮಾಗಳಿಗೂ ನೀವೇ ಆಟ ಮಾಡಿದಾಗ ಆಟಿಕೆಯನ್ನು ಕೊಟ್ಟು ಸಮಾಧಾನ ಮಾಡ್ತಾ ಇದ್ರಿ. ಹೌದು ಹೌದು. ಆಗಿರ್ಬೋದು, ಬೇರೆ ಬೇರೆ ಸಿನಿಮಾಗಳಿಗೆ ಅವರು ನಿಮ್ಮ ಮಾತಾ ಕೇಳ್ತಿದ್ರಂತೆ ಅವಾಗ. ಆಗ ಅಪ್ಪು ಚಿಕ್ಕದು ನನ್ನ ಮಾತೇ ಕೇಳ್ತಾ ಇದ್ದೀನಿ. ನನ್ನ ಮಾತನ್ನ ಅಷ್ಟು ಚೆನ್ನಾಗಿ ಕೇಳೋನು. ಹಾಗಾಗಿ ನಾನು ಅವನಿಗೇನು ಆಟ ಸಾಮಾನ ಬೇಕು ಅದನ್ನು ತಂದುಕೊಡ್ತಿದ್ನಲ್ಲ, ಅದನ್ನು ನೋಡಿಕೊಂಡು ಆ ಆಟ ಸಾಮಾನು ಅಲ್ಲಿಟ್ಟಿದ್ರೆ ಆ ಕಡೆನೇ ನಿಗಾ ಇರೋದು ಅವನಿಗೆ. ಆ ಕಡೆನೇ ನಿಗಾ ಇರೋದು. ಹಾಗಾಗಿ ಎಲ್ಲರಿಗೂ ನಿಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಬೋಲೋ ಭಾರತ್ ಮಾತಾ ಕಿ ಜೈ.